ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು, ಈ ಒಂದು ಸಂದರ್ಭವನ್ನು ಕೊಟ್ಟಿರುವಾಗ, ಕಳೆದ ಒಂದು ವಾರದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಆತನ ಸನ್ನಿಧಾನದಲ್ಲಿ ನಾವು ಸ್ತೋತ್ರವನ್ನು ಸಲ್ಲಿಸುವ. ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ತನೆ, ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೆ, ನಿಮ್ಮ ಮಕ್ಕಳಾದ ನಾವು ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತೆ, ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದಂಥ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ಕಳೆದ ದಿನದಲ್ಲವನ್ನು ಕಂಡವರು ಅನೇಕರು ಕರ್ತನೆ ಈ ಸಮಯವನ್ನು ಕಾಣದೆ ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರಪ್ಪ. ಆದಾಗ್ಯೂ ನಿಮ್ಮ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಕರ್ತನೆ ಇನ್ನೊಂದು ದಿನವನ್ನು ಕರ್ತನೆ ನಿನ್ನ ದಾನವಾಗಿ ಕೊಟ್ಟಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ನೀವು ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಿಮ್ಮನ್ನು ಸ್ತುತಿಸಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕರ್ತನೆ ನೀನು ಕೃಪೆ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಾವು ಆಡುವಂಥ ಹಾಡುಗಳು, ಓದುವಂಥ ದೇವರ ವಾಕ್ಯ, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡು. ಈ ಮುಂಜಾನೆಯಲ್ಲಿ ಕರ್ತನೆ ನಮ್ಮ ದೇಶದಲ್ಲಿ ನಡೆಯುವಂಥ ಪ್ರತಿಯೊಂದು ಆರಾಧನೆಗಳನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಆತ್ಮದಲ್ಲಿ ಸತ್ಯದಲ್ಲಿ ಕರ್ತನೆ ದೇವ ಜನರು ಕರ್ತನೆ ಒಟ್ಟಾಗಿ ಸೇರಿ ನಿಮ್ಮನ್ನು ಆರಾಧಿಸುವಾಗ ಈ ಇಂದಿನ ಆರಾಧನೆ ಕರ್ತನೆ ನಮ್ಮ ದೇಶದ ಮೂಲಕ ದೇವರ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ದಾವತೆ ಕರ್ತನೆ ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ನಾವು ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇಲೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿರುವಾಗ, ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ಆತನಿಗೆ ನಾವು ಹಾಡುಗಳ ಮೂಲಕವಾಗಿ ದೇವರನ್ನು ನಾವು ಮಹಿಮೆಪಡಿಸುವ. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು ಎಂಬ ಕನ್ನಡ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮದ ಅಪಾರವು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು
ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಂಥದ್ದು ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಒಂದೊಂದು ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆಯನ್ನು, ಆರಾಧನೆಯನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ. 48ನೇ ಕೀರ್ತನೆ ಅದರ 10ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ದೇವರೇ, ನಾವು ನಿನ್ನ ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ಸ್ಮರಿಸುತ್ತೇವೆ. ದೇವರೇ, ನಿನ್ನ ನಾಮದ ಘನತೆಗೆ ತಕ್ಕಂತೆಯೇ ಲೋಕವೆಲ್ಲ ನಿನ್ನನ್ನು ಹೊಗಳುವುದು. ನಿನ್ನ ಬಲಗೈ ನೀತಿಯನ್ನು ನೆರವೇರಿಸಿತು. ಕೋರಹಿಯರು ಇವರು ದೇವಾಲಯದಲ್ಲಿ ಹಾಡುಗಳ ಮೂಲಕ ದೇವರನ್ನ ಆರಾಧಿಸುವಂತಹ ಸೇವೆಗೆ ದಾವೀದನಿಂದ ನೇಮಿಸಲ್ಪಟ್ಟಂಥವರಾಗಿದ್ದರು. ಈ ಕೋರಹಿಯರ ಚರಿತ್ರೆಯನ್ನು ನಾವು ನೋಡುವಾಗ ದೇವರು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ, ಮೋಶೆಯ ನಾಯಕತ್ವದಲ್ಲಿ ಬಿಡುಗಡೆ ಮಾಡಿ, ಮರುಭೂಮಿಯಲ್ಲಿ ಅವರನ್ನು ನಡೆಸಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಈ ಕೋರಹಿಯರ ತಂದೆ ಪಿತೃಗಳು ಅಥವಾ ಕೋರಹಿಯರು ಮೋಶೆಯ ನಾಯಕತ್ವಕ್ಕೆ ವಿರೋಧವಾಗಿ ಮಾತನಾಡಿದರು. ಅವರು ಹೇಳುವಂಥದ್ದು, ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವಲ್ಲ ಮಾತನಾಡುವಂಥದ್ದು ಎಂಬುದಾಗಿ. ಮೋಶೆಯನ್ನ ದೇವರು ಆತನು ಕರೆದು ಬೇರ್ಪಡಿಸಿದಂತಹ ವ್ಯಕ್ತಿಯಾಗಿದ್ದರು. ಮೋಶೆ ತನ್ನ ಸುಖಕರವಾದಂತಹ ಒಂದು ಸನ್ನಿವೇಶದಲ್ಲಿ ಜೀವಿಸುತ್ತಿರುವಾಗ ತಾನು ಯಾರಾಗಿದ್ದೇನೆಂಬ ಒಂದು ಪೂರ್ಣವಾದ ತಿಳುವಳಿಕೆ ಮೋಶೆಗೆ ಇದ್ದದ್ದರಿಂದ ಮೋಶೆ ಫರೋಹನನ ಅರಮನೆಯಲ್ಲಿ ಫರೋಹನನ ಸಾಕು ಮಗನಾಗಿ ಬೆಳೆಯುವಂತಹ ಸಂದರ್ಭದಲ್ಲಿ ತನ್ನ ಜನರಾದ ಯಹೂದ್ಯನಿಗೆ ಸಂಭವಿಸಿದಂತಹ ಅನ್ಯಾಯವನ್ನು ನೋಡಿ, ನಾನು ಈಗ ಅರಮನೆಯಲ್ಲಿ ಸುಖವಾಗಿ ಇದ್ದೇನೆ ಎಂಬುದಾಗಿ ನೆನೆಸದೆ ತನ್ನ ಸಹೋದರನ ಸಹಾಯಕ್ಕೋಸ್ಕರವಾಗಿ ಆತನು ಮುಂದಕ್ಕೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ತದನಂತರವಾಗಿ ಮೋಶೆ ಐಗುಪ್ತ ದೇಶವನ್ನು ಬಿಟ್ಟು ಓಡಿ ಹೋಗಬೇಕಾಗಿ ಬಂದಿತು. ಮೋಶೆ ಹೋರೆ ಬೆಟ್ಟದಲ್ಲಿ ತನ್ನ ಮಾವನ ಹಾಡುಗಳನ್ನು ಕುರಿಗಳನ್ನು ಕಾಯುತ್ತಿರುವಂತಹ ಸಂದರ್ಭದಲ್ಲಿ ದೇವರು ಮೋಶೆಯನ್ನ ಕರೆದು ಬೇರ್ಪಡಿಸಿ ಮೋಶೆಗೆ ಒಂದು ದೌತ್ಯವನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಇಲ್ಲಿ ಕೋರಹಿಯರು
ಮೋಶೆಯ ನಾಯಕತ್ವವನ್ನು ಅಥವಾ ಮೋಶೆಯ ಕರೆಯುವಿಕೆಯನ್ನು ಪ್ರಶ್ನೆ ಮಾಡಿದರು. ಇದರ ಫಲವಾಗಿ ಯೆಹೋವನು ಕೋರಹನನ್ನು, ಅವನಿಗಿದ್ದಂತಹ ಸರ್ವವನ್ನು ದೇವರು ನಾಶ ಮಾಡಿದ. ಅಂತಹ ಸಂದರ್ಭದಲ್ಲಿ ಕೋರಹನ ಮಕ್ಕಳು ತಮ್ಮ ತಂದೆಯ ಆ ನೀಚ ಕಾರ್ಯದಲ್ಲಿ ಭಾಗಿಗಳಾಗದೆ ತಮ್ಮನ್ನು ಬೇರ್ಪಡಿಸಿಕೊಂಡರು. ಇದರ ಫಲವಾಗಿ ಅಂದು ಅವರು ನಾಶವಾಗಲಿಲ್ಲ. ನಂತರವಾಗಿ ಅನೇಕ ವರ್ಷಗಳು ಕಳೆದ ನಂತರ ದಾವೀದನು ಇಸ್ರಾಯೇಲರ ಅರಸನನ್ನಾಗಿ ದೇವರ ಮಂಜೂಷವನ್ನು ಅದಕ್ಕೆ ಸಿದ್ಧ ಮಾಡಿದಂತಹ ಸ್ಥಳದಲ್ಲಿ ತಂದು ಇಟ್ಟಾಗ ಈ ದೇವರನ್ನು ಆರಾಧಿಸುವುದಕ್ಕೆ ಆತನು ಆಸಾಫನನ್ನು, ಆ ಗುಂಪನ್ನು ಕರೆದು ಬೇರ್ಪಡಿಸುವಾಗ ಆ ಗುಂಪಿನ ಜನರ ಮಧ್ಯದಲ್ಲಿ ಈ ಕೋರಹಿಯರು ಸಹ ಇದ್ದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಸೊ ಈ ಕೋರಹಿಯರು ಆಡುವಂಥದ್ದು, ದೇವರೇ, ನಾವು ನಿನ್ನ ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ಸ್ಮರಿಸುತ್ತೇವೆ. ಇಂಗ್ಲಿಷ್ ಭಾಷಾಂತರದಲ್ಲಿ ಗುಡ್ ನ್ಯೂಸ್ ಸತ್ಯವೇದದಲ್ಲಿ ಬರೆದಿರುವಂಥದ್ದು, ಇನ್ ಯುವರ್ ಟೆಂಪಲ್, ಇನ್ಸೈಡ್ ಇನ್ ಯುವರ್ ಟೆಂಪಲ್, ನಿಮ್ಮ ಆಲಯದ ಒಳಭಾಗದಲ್ಲಿ ನಾವು ಬರುವಾಗ, ಅಥವಾ ಲಿಟ್ರಲಿ ಅಂದರೆ ದೇವರ ಸನ್ನಿಧಾನಕ್ಕೆ ಅಥವಾ ಕಟ್ಟಡದ ಒಳಭಾಗದಲ್ಲಿ, ಅಥವಾ ದಾವೀದನು ಯೆಹೋವನ ಮಂಜೂಷಕ್ಕೋಸ್ಕರವಾಗಿ ಸಿದ್ಧ ಮಾಡಿರುವಂತಹ ಸ್ಥಳದಲ್ಲಿ, ದೇವರೇ, ನಾವು ನಿಮ್ಮನ್ನು ಆರಾಧಿಸುವುದಕ್ಕೆ ಸೇರಿ ಬರುವಾಗ ನಾವು ನಿಮ್ಮ ಪ್ರೀತಿಯನ್ನು ನೆನೆಸ್ತೇವೆ. ಕೋರಹಿಯರಿಗೆ ಇದ್ದಂತಹ ಪ್ರೀತಿ ಏನೆಂದರೆ, ತಮ್ಮ ತಂದೆಯಂದಿರು ನಾಶವಾದಂತಹ ಸ್ಥಳದಿಂದ ದೇವರು ಅವರನ್ನು ಕಾಪಾಡ್ದ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಂಥದ್ದು, ಅನೇಕರು ಮಣ್ಣಿಗೆ ಮಣ್ಣಾಗಿ, ಬೂದಿಗೆ ಬೂದಿಯಾಗಿ ಮಾರ್ಪಟ್ಟಿರುವಂತಹ ಸ್ಥಳಗಳಲ್ಲಿ ಈ ಸೆಪ್ಟೆಂಬರ್ ತಿಂಗಳ 11ನೇ ದಿನ ದೇವರ ಸನ್ನಿಧಾನಕ್ಕೆ ಸೇರಿ ಬರುವುದಕ್ಕೆ ದೇವರು ನಮಗೆ ಕೊಟ್ಟಿರುವಂತಹ ಈ ಅವಕಾಶ. ಸೊ ಹೀಗೆ ದೇವಾಲಯದೊಳಗೆ ಸೇರಿ ಬಂದಿರುವಂತಹ ನಾವುಗಳು ದೇವರು ನಮ್ಮ ಮೇಲೆ ತೋರಿಸಿರುವಂತಹ ಪ್ರೀತಿಯನ್ನ, ಕರುಣೆಯನ್ನ ನೆನೆಸಿ ಆತನನ್ನ ಸ್ತುತಿಸುವುದಕ್ಕೆ, ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ವಿ ರಿಮೆಂಬರ್ ದಟ್, ವಿ ಥಾಟ್ ಎಂಬುದಾಗಿ ಇಂಗ್ಲಿಷ್ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನಾವು ನಿನ್ನ ಆಲಯದ ಒಳಭಾಗದಲ್ಲಿ ಬರುವಾಗ ನಿನ್ನ ಪ್ರೀತಿಯನ್ನು ನಾವು ಮನನ ಮಾಡ್ತೇವೆ, ಧ್ಯಾನ ಮಾಡ್ತೇವೆ. ಆಲಯಕ್ಕೆ, ಆರಾಧನೆಗೆ ನಾವು ಬರುವಂಥದ್ದು ನಿನ್ನಿಂದ ಏನನ್ನಾದರೂ ಆರ್ಥಿಕತೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲ, ಅಥವಾ ಆರಾಧನೆಗೆ ಬರುವುದರ ಫಲವಾಗಿ ದೇವರೇ ನೀನು ನಮ್ಮನ್ನು ಆಶೀರ್ವದಿಸ್ತಿ ಎಂಬುದಾಗಿ ಅಲ್ಲ. ಆಲಯಕ್ಕೆ ನಾವು ಸೇರಿ ಬರುವಂಥದ್ದು ತಂದೆ ಯೇಸು ದೇವರೇ ನಮ್ಮ ಪಿತೃಗಳ ಸಂಗಡ ನಮ್ಮನ್ನು ನಾಶಪಡಿಸದೆ ಜೀವದಿಂದ ಇಟ್ಟಿದ್ದರ ಫಲವಾಗಿ ಈ ಮುಂಜಾನೆಯಲ್ಲಿ ನಾವು ನಿಮ್ಮನ್ನ ಆ ಪ್ರೀತಿಯನ್ನು ನೆನೆಸ್ತೇವೆ. ಸೊ ಅಲ್ಲಿ ತದನಂತರವಾಗಿ ಬರೆದಿರುವಂಥದ್ದು, ದೇವರೇ ನಿನ್ನ ನಾಮದ ಘನತೆಗೆ ತಕ್ಕಂತೆ ಲೋಕವೆಲ್ಲ ನಿನ್ನನ್ನು ಹೊಗಳ್ತದೆ. ದ ಕ್ರಿಯೇಷನ್ ವಿಲ್ ಪ್ರೈಸ್. ದೇವರ ಸೃಷ್ಟಿಗಳು ದೇವರನ್ನ ಆರಾಧಿಸುವಂಥದ್ದಾಗಿದೆ. 19ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ, ದಿನವೂ ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಹರಿಯುತ್ತಿರುವುದು. ಅವುಗಳ ನುಡಿಯು ಲೋಕದ ಕಟ್ಟ ಕಡೆಯವರೆಗೆ ವ್ಯಾಪಿಸುವುದು.
ದೇವರ ಸೃಷ್ಟಿಗಳು ದೇವರನ್ನ ಸ್ತುತಿಸ್ತದೆ. ಇಲ್ಲಿ ಕೋರಹಿಯರು ಉದಾಹರಣೆಯಾಗಿ ಹೇಳುವಂಥದ್ದು, ನಿನ್ನ ಸೃಷ್ಟಿಗಳು ನಿನ್ನ ನಾಮದ ಘನತೆಗೆ ತಕ್ಕಂತೆ ನಿನ್ನನ್ನು ಹೊಗಳುತ್ತದೆ. ದೇವರ ನಾಮದ ಘನತೆ ಅನ್ನುವಂಥದ್ದು ಅದು ಅವರ್ಣೀಯವಾಗಿರುವಂಥದ್ದು, ಮಾನುಷಿಕವಾದ ಪದಗಳಲ್ಲಿ ವಿವರಿಸುವುದಕ್ಕೆ ಅಸಾಧ್ಯವಾಗಿರುವಂಥದ್ದಾಗಿದೆ. ಸೃಷ್ಟಿಗಳು ಆತನನ್ನು ಸ್ತುತಿಸುವಾಗ ನಾಶನದ ಮಾರ್ಗದಲ್ಲಿ, ನರಕದ ಹಾದಿಯಲ್ಲಿ ಧಿಕ್ಕರಿಸಲ್ಪಟ್ಟವರಾಗಿ, ಗಣನೆಗೆ ಬಾರದವರಾಗಿ ಇದ್ದಂತಹ ನಮ್ಮನ್ನು ಯೇಸು ಕ್ರಿಸ್ತನು ತನ್ನ ರಕ್ತದ ಮೂಲಕವಾಗಿ ನಿನ್ನನ್ನು ಕೊಂಡುಕೊಂಡು ಮಗಳ ಪದವಿಯನ್ನು ಕೊಟ್ಟಿರುವಾಗ, ಈ ಮುಂಜಾನೆಯಲ್ಲಿ ದೇವರ ಆಲಯಕ್ಕೆ ನಾವು ಸೇರಿ ಬರುವಾಗ, ದೇವರ ಆಲಯದ ಒಳಭಾಗದಲ್ಲಿ ಇರುವಾಗ ಎಷ್ಟರ ಮಟ್ಟಿಗೆ ನಾವು ಆತನ ಪ್ರೀತಿಯನ್ನ ಮನನ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಆತನನ್ನ ಸ್ತುತಿಸುವಂತವರಾಗಿರಬೇಕು ಎಂಬುದನ್ನ ನಮಗೆ ನಾವೇ ಈ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ಆರಾಧನೆ ಅನ್ನುವಂಥದ್ದು ಏನನ್ನಾದರೂ ಹೊಂದಿಕೊಳ್ಳುವುದಕ್ಕಾಗಿ ಇರುವಂತಹ ಸಮಯವಲ್ಲ. ಆರಾಧನೆ ದೇವರು ನಮ್ಮನ್ನು ರಕ್ಷಿಸಿದ ವಿಧಾನಗಳನ್ನು ನೆನೆಸಿ, ಆತನ ಪ್ರೀತಿಯನ್ನ ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಗಾಡ್ ಸೋ ಲವ್ಡ್ ದ ವರ್ಲ್ಡ್, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನ ಇಟ್ಟ. ಆ ಪ್ರೀತಿ ನಮ್ಮ ಮೇಲೆ ಬಂದದರ ಫಲವಾಗಿ ಈ ಮುಂಜಾನೆಯಲ್ಲಿ ಆತನನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಇಲ್ಲಿ ಹಾಡುಗಾರನು ಹಾಡಿರುವಂಥದ್ದು, ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿದ್ದೇವೆ ಪ್ರಿಯರೇ. Let us remember the love of God. ಕ್ರಿಸ್ತನ ಪ್ರೀತಿಯನ್ನ, ಕ್ರಿಸ್ತನ ತ್ಯಾಗಪೂರ್ಣವಾದಂತಹ ಆ ಒಂದು ಮರಣವನ್ನು ನಾವು ಮನನ ಮಾಡಿಕೊಳ್ಳುವ, ಯೇಸು ಕ್ರಿಸ್ತನ ಮರಣವನ್ನ ಧ್ಯಾನ ಮಾಡುವಂಥದ್ದು ಕೇವಲ ಕರ್ತನ ಮೇಜಿನ ದಿನದ ಸಮಯದಲ್ಲಿ ಮಾತ್ರವಲ್ಲ, ಪ್ರತಿ ಆರಾಧನೆಯಲ್ಲಿ ನಾವು ಕ್ರಿಸ್ತನ ಆ ತ್ಯಾಗಪೂರ್ಣವಾದ ಮರಣವನ್ನು ನಾವು ಮನನ ಮಾಡಿಕೊಳ್ಬೇಕು. ಬಿಕಾಸ್ ಆ ಒಂದು ಮುದ್ರೆ ನಮ್ಮ ಮೇಲೆ, ಕಳೆದ ದಿನದಲ್ಲಿ ನಾವು ನೋಡಿದ್ವಿ, ಇಂಗ್ಲೆಂಡ್ ದೇಶದಲ್ಲಿ ಇದುವರೆಗೂ ಚಾರ್ಲ್ಸ್ ರಾಜಕುಮಾರನಾಗಿದ್ದಂತಹ ವ್ಯಕ್ತಿ ಚಾರ್ಲ್ಸ್ ರಾಜನಾಗಿ ಮಾರ್ಪಟ್ಟ. ಅವರ ಮೇಲೆ ಮುದ್ರೆ ಹಾಕಲ್ಪಟ್ಟಿದೆ. ಪ್ರಿಯರೇ, ನಮ್ಮ ಮೇಲೆ ಯೇಸು ಕ್ರಿಸ್ತನ ರಕ್ತದ ಮುದ್ರೆ ಹಾಕಲ್ಪಟ್ಟದರ ಫಲವಾಗಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ವಿ ಶುಡ್ ರಿಮೆಂಬರ್ ದ ಲವ್ ಆಫ್ ಗಾಡ್. ದೇವರ ಪ್ರೀತಿಯನ್ನ ನಾವು ನಮ್ಮ ಜೀವಿತದಲ್ಲಿ ಮನನ ಮಾಡಿಕೊಳ್ಳುವಂಥವರಾಗಿರಬೇಕು. ಈ ಸೆಪ್ಟೆಂಬರ್ ತಿಂಗಳ 11ನೇ ದಿನದಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯ ಸಂದರ್ಭದಲ್ಲಿ ಅಲ್ಪ ನಿಮಿಷದ ದೇವರ ಧ್ಯಾನಕ್ಕಾಗಿ ನಾವು ಆರಿಸಿರುವಂತಹ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 9ನೇ ವಾಕ್ಯ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎಂದು ಎಣಿಸಿಕೊಳ್ಳುವರು. ಸಮಾಧಾನ
ಪ್ರತಿ ಭಾನುವಾರದ ದಿನಗಳಲ್ಲಿ ಶಾಲೋಮ್ ಎಂಬ ಪದವನ್ನು ನಾವು ನಿರಂತರವಾಗಿ ಬಳಸುವಂಥವರು, ಹೇಳುವಂಥವರು ಆಗಿದ್ದೇವೆ. ಶಾಲೋಮ್, ನಿಮಗೆ ಸಮಾಧಾನ. ಮೃತ್ಯುಂಜಯನಾದಂಥ ಯೇಸು ಸ್ವಾಮಿ ಯಹೂದ್ಯರಿಗೆ ಭಯಪಟ್ಟು ಮಹಡಿಯ ಕೋಣೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದಂತಹ ಶಿಷ್ಯರ ನಡುವೆ ಆತನು ಪ್ರತ್ಯಕ್ಷನಾಗಿ ಅವರಿಗೆ ಹೇಳಿದಂಥದ್ದು, ನಿಮಗೆ ಸಮಾಧಾನ. ಈ ಒಂದು ಪದವನ್ನು ಹೇಳುವುದಕ್ಕೆ ಕಾರಣ ಯೇಸು ಕ್ರಿಸ್ತನ ಮರಣ ಅವರ ಜೀವಿತದಲ್ಲಿ ಒಂದು ರೀತಿಯ ಗಲಿಬಿಲಿಯನ್ನು ಉಂಟು ಮಾಡಿತ್ತು. ಕಾರಣ 3.5 ವರ್ಷ ಯೇಸುವಿನ ಸಂಗಡ ಇದ್ದಂತಹ ಶಿಷ್ಯರು, ಯೇಸುವಿನ ಬೋಧನೆಯನ್ನ ಕೇಳಿದಂತಹ ಶಿಷ್ಯರು, ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ಮುಂದಕ್ಕೆ ಹೋದಂತಹ ಶಿಷ್ಯರು, ಇದ್ದಕ್ಕಿದ್ದಂತೆಯೇ ಗುರುವಿನ ಮರಣ, ಅದಕ್ಕಿಂತಲೂ ಮಿಗಿಲಾಗಿ ಯಹೂದ್ಯರಿಂದ ಬರಬಹುದಾದಂಥ ಅಪಾಯದ ಆ ಒಂದು ಮುನ್ಸೂಚನೆ, ಇವೆಲ್ಲವನ್ನ ನೆನೆಸಿ ಶಿಷ್ಯರು ಗಲಿಬಿಲಿಗೊಂಡು ಭಯಭೀತರಾಗಿ ಅವರು ಒಂದು ಕೋಣೆಯಲ್ಲಿ ಅಡಗಿ ಕುಳಿತುಕೊಂಡಿದ್ದರು. ಆದರೆ ಮೃತ್ಯುಂಜಯನಾದಂತಹ ಮರಣವನ್ನ ಗೆದ್ದು ಎದ್ದು ಬಂದಂತಹ ಕ್ರಿಸ್ತನು ಭಯಭೀತರಾಗಿ ಕುಳಿತಿದ್ದ ಶಿಷ್ಯರ ಮಧ್ಯದಲ್ಲಿ ಪ್ರತ್ಯಕ್ಷನಾಗಿ ಅವರಿಗೆ ಹೇಳಿರುವಂಥದ್ದು, ನಿಮಗೆ ಸಮಾಧಾನ. ಸಮಾಧಾನ ಯಾರಿಗೆ ಬೇಕಾಗಿದೆ ಎಂಬುದಾಗಿ ನೋಡುವಾಗ, ಯಾರು ಗಲಿಬಿಲಿಯಲ್ಲಿ, ನಿರಾಶೆಯಲ್ಲಿ, ನಿರೀಕ್ಷೆಯಿಲ್ಲದೆ ಜೀವಿಸುತ್ತಿದ್ದಾರೋ ಅಂಥವರಿಗೆ ಬೇಕಾಗಿರುವಂಥದ್ದು ಸಮಾಧಾನ. ಇವತ್ತು ಲೋಕದಲ್ಲಿ ಪ್ರತಿ ವರ್ಷ ನೋಬೆಲ್ ಪೀಸ್ ಅವಾರ್ಡ್ ಎಂಬುವಂತಹ ಒಂದು ಅವಾರ್ಡನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಆ ವ್ಯಕ್ತಿ, ಆ ಸಂಸ್ಥೆ ಪ್ರಪಂಚಕ್ಕೆ ಅವರ ಕೈಲಾಗುವ ಮಟ್ಟಿಗೆ ಸಮಾಧಾನವನ್ನು ಸ್ಥಾಪಿಸುವುದಕ್ಕೆ ಪ್ರಯತ್ನಿಸಿದಂತಹ ಫಲವಾಗಿ ಈ ಒಂದು ನೋಬೆಲ್ ಕಮಿಟಿಯವರು ಅವರನ್ನು ಗುರುತಿಸಿ, ಅವರ ಕೆಲಸವನ್ನು ಗುರುತಿಸಿ ಅವರಿಗೆ ಕೊಡುವಂತಹ ಅತ್ಯುನ್ನತವಾದಂತಹ ಒಂದು ಪುರಸ್ಕಾರವಾಗಿದೆ ನೋಬೆಲ್ ಪುರಸ್ಕಾರ. ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ಪುರಸ್ಕಾರ ಅದು ನೋಬೆಲ್ ಪುರಸ್ಕಾರ. ಇವತ್ತು ಪ್ರಪಂಚದಲ್ಲಿ ಸಮಾಧಾನ ಎಂಬ ಪದಕ್ಕೆ ಯಾವುದೇ ಬೆಲೆಯೂ ಅರ್ಥವೂ ಇಲ್ಲದಿರುವಂಥದ್ದನ್ನು ನಾವು ಕಾಣ್ತೇವೆ. ಇಂದು ಕಲಹಗಳಿಗೆ, ಯುದ್ಧಗಳಿಗೆ ಕಾರಣ ಅನ್ನುವಂಥದ್ದು ಸಮಾಧಾನ ಇಲ್ಲದೆ ಇರುವಂಥದ್ದಾಗಿದೆ. ದೇಶಗಳ ಮಧ್ಯೆ ಯುದ್ಧಕ್ಕೆ ಕಾರಣ ಸಮಾಧಾನವಿಲ್ಲದೆ ಇರುವಂಥದ್ದು. ಜನರ ಗುಂಪುಗಳ ಮಧ್ಯದಲ್ಲಿ ಕಲಹಕ್ಕೆ ಕಾರಣ ಸಮಾಧಾನ ಇಲ್ಲದೆ ಇರುವಂಥದ್ದು. ಸಮಾಧಾನ, ಪೀಸ್, ಇದು ಅತ್ಯಂತ ಸುಂದರವಾದಂತಹ ಪದ. ಆದರೆ ಇಂದು ಪ್ರಪಂಚದಲ್ಲಿ ಕಾಣಲು ಸಿಗದೇ ಇರುವಂತಹ ಒಂದು ಪದವು ಸಮಾಧಾನ ಎಂಬುದು. ಯೇಸು ತನ್ನ ಪರ್ವತ ಪ್ರಸಂಗದಲ್ಲಿ ಅಥವಾ ತನ್ನ ಸೇವೆಯ ಪ್ರಾರಂಭದ ಬಹಿರಂಗ ಪ್ರಸಂಗದಲ್ಲಿ ಅಥವಾ ಯೇಸುವಿನ ಪರ್ವತ ಪ್ರಸಂಗದಲ್ಲಿ ಆತನು 8 ವಿಧದ ಭಾಗ್ಯರ ಕುರಿತಾಗಿ ಉಲ್ಲೇಖಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಒಂದು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು,
2 ದುಃಖ ಪಡುವವರು ಧನ್ಯರು. 3 ಶಾಂತರು ಧನ್ಯರು. 4 ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. 5 ಕರುಣೆಯುಳ್ಳವರು ಧನ್ಯರು. 6 ನಿರ್ಮಲ ಚಿತ್ತರು ಧನ್ಯರು. 7 ಸಮಾಧಾನ ಪಡಿಸುವವರು ಧನ್ಯರು. 8 ನೀತಿಯ ನಿಮಿಷವಾಗಿ ಹಿಂಸೆಯನ್ನ ತಾಳಿಕೊಳ್ಳುವವರು ಧನ್ಯರು. 8 ವಿಧದ ಧನ್ಯರ ಅಥವಾ ಬ್ಲೆಸ್ಡ್ ಎಂಬ ಒಂದು ಗುಂಪಿನ ಜನರ ಕುರಿತಾಗಿ ಯೇಸು ತನ್ನ ಪರ್ವತ ಪ್ರಸಂಗದಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ 7ನೇಯದು, 7 ಪರಿಪೂರ್ಣತೆಯ ಒಂದು ಸಂಖ್ಯೆ. 7ನೇಯ ಧನ್ಯರು ಯಾರೆಂಬುದಾಗಿ ನೋಡುವಾಗ ಸಮಾಧಾನ ಪಡಿಸುವವರು ಧನ್ಯರು. ಈ ಸಮಾಧಾನ ಪಡಿಸುವವರು ಧನ್ಯರು. ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಯಾರು ದೇವರ ಮಕ್ಕಳು? ಪರಸ್ಪರ ಸಮಾಧಾನವನ್ನ ಉಂಟು ಮಾಡುವಂಥವರಾಗಿದ್ದಾರೆ. ಪರಸ್ಪರ ಸಮಾಧಾನವನ್ನ ಉಂಟು ಮಾಡುವಂಥವರೇ ದೇವರ ಮಕ್ಕಳು ಎಂಬುದಾಗಿ ನಾವು ನೋಡುತ್ತೇವೆ. ರೋಮಪತ್ರಿಕೆ 12ನೇ ಅಧ್ಯಾಯ 17, 18 ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಇಂದು ನಾವು ವಾಸಿಸುವ ಪ್ರಪಂಚ ಅನ್ನುವಂಥದ್ದು ಒದೆಗೆ ಒದೆ, ಗುದ್ದಿಗೆ ಗುದ್ದು, ಯುದ್ಧಕ್ಕೆ ಯುದ್ಧ, ಈ ಒಂದು ಕಾಲಘಟ್ಟಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ಯೇಸು ತನ್ನ ಪರ್ವತ ಪ್ರಸಂಗದಲ್ಲಿ ಹೇಳಿರುವಂಥದ್ದು, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಅಂದ್ರೆ ಒಬ್ಬ ದೇವರ ಮಗನ ಗುಣ ಏನೆಂಬುವಂಥದ್ದನ್ನ ಯೇಸು ಸ್ಪಷ್ಟವಾಗಿ ಈ ವಾಕ್ಯದ ಮೂಲಕವಾಗಿ ವಿವರಿಸಿರುವಂಥದ್ದನ್ನು ನಾವು ನೋಡ್ತೇವೆ. ರೋಮಪತ್ರಿಕೆಯಲ್ಲಿ ಪೌಲನು ಹೇಳಿರುವಂಥದ್ದು, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನ ಮಾಡಬೇಡ್ರಿ. ಸಮಾಧಾನ ಅನ್ನುವಂಥದ್ದು ನಮಗೆ ವಿರೋಧವಾಗಿ ಜನರು ಎದ್ದೇಳುವಾಗ ಅದಕ್ಕೆ ವಿರೋಧವಾಗಿ ನಾವು ಎದ್ದೇಳದೆ ಆ ಸ್ಥಳದಲ್ಲಿ ನಾವು ಸಮಾಧಾನವನ್ನ ಕಾಪಾಡುವಂಥವರಾಗಿರಬೇಕು. ಆದುದರಿಂದಲೇ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಕೊಡು, ಬಾಯಾರಿದರೆ ಕುಡಿಯುವುದಕ್ಕೆ ಕೊಡು. ಇದೇ ಒಬ್ಬ ನಿಜವಾದ ಕ್ರೈಸ್ತ ಎಂಬುವಂಥವನು. ಮುಯಿಗೆ ಮುಯಿ ತೀರಿಸುವಂಥದ್ದು ನಿಮ್ಮ ಕೆಲಸವಲ್ಲ, ಅದು ದೇವರ ಕೆಲಸ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ರೋಮಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ, ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಎಲ್ಲರ ಸಂಗಡ ನಿಮ್ಮಿಂದ ಆಗುವ ಮಟ್ಟಿಗೆ, ಇದು ಆಗುವಂತಹ ಕಾರ್ಯವಾದದರ ಫಲವಾಗಿಯೇ ದೇವರು ಪವಿತ್ರಾತ್ಮನು ಪೌಲನ ಮೂಲಕವಾಗಿ ಈ ಒಂದು ವಾಕ್ಯವನ್ನ ಬರೆಸಿರುವಂಥದ್ದು. ಇಲ್ಲಿ ಹೇಳುವಂಥದ್ದು, ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. 19ನೇ ವಾಕ್ಯ ಬಹಳ
ಅರ್ಥಗರ್ಭಿತವಾಗಿರುವಂತಹ ಒಂದು ವಾಕ್ಯ. ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. 20ನೇ ವಾಕ್ಯ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಗಳ ಮೇಲೆ ಕೆಂಡಗಳನ್ನು ಕೂಡಿಸಿದಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿರಿ. ಸಮಾಧಾನ. ಒಂದು VBS ಹಾಡು ಈ ರೀತಿ ಇದೆ ತಮಿಳಲ್ಲಿ. ಸಮಾಧಾನಂ ವಾಂಗ ಮುಡಿಯುಮ ತಂಬಿ ತಂಗಿ ಸಮಾಧಾನಂ ವಾಂಗ ಮುಡಿಯುಮ. ಕಂಪ್ಯೂಟರ್ ಕಡೆಯಿಲೆ ಕಂಪ್ಯೂಟರ್ ವಾಗಲ್ಲ. ಈಗ ಹಾಡು ಮುಂದಕ್ಕೆ ಹೋಗ್ತದೆ. ಅಂದ್ರೆ ಸಮಾಧಾನವನ್ನ ಕೊಂಡುಕೊಳ್ಳುವುದಕ್ಕೆ ಸಾಧ್ಯವಾ? ತಮ್ಮ ತಂಗಿ ಸಮಾಧಾನವನ್ನ ಕೊಂಡುಕೊಳ್ಳುವುದಕ್ಕೆ ಸಾಧ್ಯವಾ? ಕಂಪ್ಯೂಟರ್ ಮಾರುವಂತಹ ಅಂಗಡಿಗಳಲ್ಲಿ ಕಂಪ್ಯೂಟರ್ ಸಿಗ್ತದೆ, ಆದರೆ ಸಮಾಧಾನವನ್ನ ಕೊಂಡುಕೊಳ್ಳುವುದಕ್ಕೆ ಸಾಧ್ಯವಾ? ಸಮಾಧಾನ ಅದು ಇಟ್ ಇಸ್ ಇನ್ಬಿಲ್ಟ್, ನಮ್ಮಲ್ಲಿ ಇರುವಂಥದ್ದು. ಸಮಾಧಾನವೆಂಬ ಬೀಜ ನಮ್ಮಲ್ಲಿ ಇದೆ. ಆ ಸಮಾಧಾನವೆಂಬ ಬೀಜವನ್ನ ಎಮ್ಮರವಾಗಿ ಬೆಳೆಸಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ, ಅಥವಾ ಪ್ರತಿಯೊಬ್ಬ ದೇವರ ಮಗನ ಕರ್ತವ್ಯ. ಯಾರು ಸಮಾಧಾನವನ್ನ ತಮ್ಮಲ್ಲಿ ಎಮ್ಮರವಾಗಿ ಬೆಳೆಸುತ್ತಾರೋ ಅಂಥವರಾಗಿದ್ದಾರೆ ದೇವರ ಮಕ್ಕಳು. ಸಹೋದರರ ಮಧ್ಯದಲ್ಲಿ ಗಲಿಬಿಲಿಯನ್ನ ಹುಟ್ಟಿಸುವಂಥವನು ಅಲ್ಲ ದೇವರ ಮಗ. ಇಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಸಮಾಧಾನದ ಸ್ಥಳಗಳಲ್ಲಿ ಸಮಾಧಾನವನ್ನು ಸೃಷ್ಟಿಸುವಂಥದ್ದು ಬಹಳ ಸುಲಭ. ಆದರೆ ಇಲ್ಲಿ ಹೇಳಿರುವಂಥದ್ದು ಸಮಾಧಾನದ ಸ್ಥಳದಲ್ಲಿ ಎಲ್ಲ ಅಪಕಾರಕ್ಕೆ ಅಪಕಾರವನ್ನ ಮಾಡದೆ, ಅಂದರೆ ಸಮಾಧಾನವು ಇಲ್ಲದೆ ಇರುವಂತಹ ಸ್ಥಳದಲ್ಲಿ ದೇವರ ಮಕ್ಕಳಾದ ನಾವುಗಳು ಆಗಿರುವಾಗ ಆ ಸ್ಥಳದಲ್ಲಿ ಸಮಾಧಾನವನ್ನ ಹುಟ್ಟಿಸುವಂಥವರಾಗಿರಬೇಕು ಎಂಬುದಾಗಿ. ಸೊ ಇಂದು ನಮಗೆ ಮುಯ್ಯಿಗೆ ಮುಯ್ಯಿ ತೀರಿಸದೆ ಹೋದರೆ ಸಮಾಜ ನಮ್ಮನ್ನು ಮನುಷ್ಯರೆಂಬುದಾಗಿ ಕಾಣೋದಿಲ್ಲ. ಸಾಧಾರಣವಾಗಿ ಒಂದು ಪದವನ್ನು ಹೇಳ್ತಾರೆ, ನೀನು ಒಂದು ಗಂಡುಸಾತ. ಯಾರೋ ನಮಗೆ ಬೈದ, ನಾವು ಅವ್ರಿಗೆ ತಿರುಗಿ ಬೈಯದೆ ವಾಪಸ್ಸು ಮನೆಗೆ ಹೋದ್ರೆ ಮನೆಯಲ್ಲಿರುವಂಥವ್ರು ಕೇಳ್ತಾರೆ, ನೀನೊಬ್ಬ ಗಂಡುಸ. ತಿರುಗಿ ಹೇಳಿದ್ರನ್ನೇ ನಾವು ಗಂಡಸರು ಎಂಬುವಂತ ಒಂದು ಪದವಿ ನಮಗೆ ಬರ್ತದೆ ಎಂಬುದಾಗಿ ಇಂದಿನ ಸಮಾಜ ಅರ್ಥ ಮಾಡಿಕೊಂಡಿದೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು ಸಮಾಧಾನ ಪಡಿಸಿಕೊಳ್ಳುವವರು ಧನ್ಯರು, ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳುವಂಥವರಲ್ಲ ಧನ್ಯರು, ಅಪಕಾರಕ್ಕೆ ಅಪಕಾರ ಮಾಡುವಂಥವರಲ್ಲ ಧನ್ಯರು. ಅಪಕಾರಕ್ಕೆ ಅಪಕಾರವನ್ನು ಮಾಡದೆ ಅಪಕಾರಕ್ಕೆ ಪ್ರತ್ಯುಪಕಾರ ಮಾಡುವಂಥವನೇ ಧನ್ಯನು. ವೈರಿಯನ್ನ ಹೊರ ತಳ್ಳುವಂಥವನಲ್ಲ ಧನ್ಯನು, ವೈರಿಯನ್ನ ಒಳ ಸೇರಿಸುವಂಥವನು ಧನ್ಯನು. ಇದೇ ಕ್ರೈಸ್ತತ್ವದ ನಿಜವಾದ ಬೋಧನೆ. ಕ್ರೈಸ್ತತ್ವ ಅನ್ನುವಂಥದ್ದು ಯೇಸುವನ್ನ ಕರೆದರೆ ಮನೆ ಮಠ ಆಸ್ತಿ ಸಿಕ್ಕುತ್ತೆ ಎಂಬುದಾಗಿ ಅಲ್ಲ. ಕ್ರೈಸ್ತತ್ವದ ನಿಶ್ಚಲವಾದ ಬೋಧನೆ ಲವ್ ಯುವರ್ ಎನಿಮೀಸ್, ನಿಮ್ಮ ವೈರಿಗಳನ್ನ ಪ್ರೀತಿ ಮಾಡ್ರಿ. ಆದುದರಿಂದ ಯೇಸು ತನ್ನ ಪರ್ವತ ಪ್ರಸಂಗದಲ್ಲಿ ಹೇಳಿರುವಂಥದ್ದು ಸಮಾಧಾನ ಪಡಿಸುವಂಥವರು ಧನ್ಯರು, ಅವರು ದೇವರ ಮಕ್ಕಳು. ದೇವರ ಮಕ್ಕಳೆಂಬ ಪದವಿಯನ್ನ ಕೊಡುವುದರಲ್ಲಿ ತಂದೆ ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ 1 ಯೋಹಾನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು ನಾವು ನೋಡ್ತೇವೆ. 1 ಯೋಹಾನ 3:1 ಬರೆದಿರುವಂಥ ನೋಡ್ತೇವೆ. ದೇವರ ಮಕ್ಕಳೆಂಬ ಪದವಿ
ಆ ಪದವಿ ನಮಗೆ ಬರಬೇಕಾದ್ರೆ ಕೇವಲ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದರೆ ಸಾಲದು, ಸಭೆಯ ಅಂಗವಾದರೆ ಸಾಲದು, ದೀಕ್ಷಾಸ್ಥಾನ ತೆಗೆದುಕೊಂಡರೆ ಸಾಲದು. ದೇವರ ಮಕ್ಕಳೆಂಬ ಪದವಿ ನಮಗೆ ಬರಬೇಕಾದ್ರೆ ನಾವು ಸಮಾಧಾನ ಪಡಿಸುವಂಥವರಾಗಿರಬೇಕು. ಸತ್ಯವೇದ ಹೇಳ್ತಾ ಇದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ನಾವು ಮುಯ್ಯಿಗೆ ಮುಯ್ಯಿ ತೀರಿಸುವುದಕ್ಕೆ ಬಹಳ ಜಾಗೃತೆಯಿಂದ ಕಾಯುವಂಥವರಾಗಿದ್ದೇವೆ, ಪ್ರತ್ಯೇಕವಾಗಿ ದೇವರ ಮಕ್ಕಳು. ಇದು ಹೊಸ ಒಡಂಬಡಿಕೆಯ ಬೋಧನೆಯಲ್ಲ, ಹಳೆಯ ಒಡಂಬಡಿಕೆಯ ಬೋಧನೆ ಇದೇ ಆಗಿದೆ. 1 ಸಮುವೇಲ 24ನೇ ಅಧ್ಯಾಯದಲ್ಲಿ ದಾವೀದನ ಮತ್ತು ಸೌಲನ ಒಂದು ಸಂಭಾಷಣೆಯ ಕುರಿತಾಗಿ ನಾವು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಸೌಲನು ದೇವರಿಂದ ಆರಿಸಲ್ಪಟ್ಟಂತಹ ರಾಜ, ದೇವರಿಂದ ಯೆಹೋವನಿಂದ ಅಭಿಷೇಕಿಸಲ್ಪಟ್ಟವನಾಗಿದ್ದನು ಸೌಲನು. ದೇವರು ಸೌಲನನ್ನ ತನ್ನ ಪ್ರಜೆಗಳಾದ ಇಸ್ರಾಯೇಲರ ಅಧಿಪತಿಯಾಗಿ ನೇಮಿಸಿದ. ಆದರೆ ಸೌಲನು ಯೆಹೋವನ ಮಾತಿಗೆ ಅವಿಧೇಯನಾಗಿ ಹೋದದರ ಫಲವಾಗಿ ಯೆಹೋವನು ಸೌಲನನ್ನ ರಾಜ ಪದವಿಯಿಂದ ತಳ್ಳಿಬಿಟ್ಟ. ನಂತರವಾಗಿ ಆರಿಸಲ್ಪಟ್ಟವನು ದಾವೀದನು. ದಾವೀದನು ಒಮ್ಮೆ ಫಿಲಿಸ್ಟಿಯರು ಇಸ್ರಾಯೇಲರೊಂದಿಗೆ ಯುದ್ಧಕ್ಕೆ ಬಂದಾಗ ಗೋಲ್ಯಾತನ ಮಾತುಗಳನ್ನು ಕೇಳಿ ಇಸ್ರಾಯೇಲರು ಭಯಭೀತರಾಗಿ ತಮ್ಮ ಡೇರೆಗಳಲ್ಲಿ ಅಡಗಿಕೊಂಡಿದ್ದರು, ಇನ್ಕ್ಲೂಡಿಂಗ್ ಸೌಲ್ ಆ್ಯಂಡ್ ಹಿಸ್ ಸನ್. ಸೌಲ ಮತ್ತು ಯೋನಾಥಾನನು ಸಹ. ಆದರೆ ಅಲ್ಲಿಗೆ ಬಂದಂತಹ ದಾವೀದ ಯಾವಾಗ ಈ ಗೋಲ್ಯಾತನು ತನ್ನ ದೇವರಾದ ಸೇನಾಧೀಶ್ವರನಾದ ಯೆಹೋವನಿಗೆ ನಿಂದಿಸುವುದಕ್ಕೆ ಪ್ರಾರಂಭಿಸಿದನು, ಆತನ ರಕ್ತವು ಕುದಿಯಿತು. ದಾವೀದನು ಗೋಲ್ಯಾತನಿಗೆ ವಿರೋಧವಾಗಿ ಯುದ್ಧ ಮಾಡಿ ಗೋಲ್ಯಾತನನ್ನ ಕೊಂದ. ತದನಂತರವಾಗಿ ಸೌಲನು ದಾವೀದನನ್ನ ದ್ವೇಷಿಸುವುದಕ್ಕೆ ಪ್ರಾರಂಭಿಸಿದ. ದಾವೀದನು ಗೋಲ್ಯಾತನನ್ನ ಕೊಂದಾಗ ಇಸ್ರಾಯೇಲರು ಆಡಿರುವಂಥದ್ದು, ಸೌಲನು 1000 ಮಂದಿಯನ್ನು ಕೊಂದ, ದಾವೀದನು 10,000 ಮಂದಿಯನ್ನು ಕೊಂದ. ಈ ಒಂದು ಪದ ಸೌಲನಿಗೆ ಒಂದು ರೀತಿಯ ಕಸಿವಿಸಿಯನ್ನ ಉಂಟು ಮಾಡಿತು. ಇದರ ಫಲವಾಗಿ ಸೌಲನು ದಾವೀದನನ್ನ ಕೊಲ್ಲುವುದಕ್ಕೆ ತೀರ್ಮಾನಿಸಿರುವಂಥದ್ದು ಮಾತ್ರವಲ್ಲ, ಅದಕ್ಕೆ ಬೇಕಾಗಿರುವಂತಹ ಆಜ್ಞೆಯನ್ನ ಆತನು ಹೊರಡಿಸಿದ. ಹೀಗೆ ಸೌಲನು ದಾವೀದನನ್ನ ಕೊಲ್ಲುವುದಕ್ಕೆ ಕಾಡು ಮೇಡುಗಳಲ್ಲಿ ಆತನು ಅವನನ್ನ ಹಿಂದಟ್ಟುವಂತಹ ಸಂದರ್ಭದಲ್ಲಿ ಒಂದು ದಿನ ಸೌಲನು ದಾವೀದನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡ. 1 ಸಮುವೇಲ 24ನೇ ಅಧ್ಯಾಯದಲ್ಲಿ ಬರೆದಿರುವಂಥದ್ದು, ಸೌಲನು ಎಂಗೇಂದಿಯ ಗುಹೆಯಲ್ಲಿ ದಾವೀದನ ಕೈಗೆ ಸಿಕ್ಕಲು ದಾವೀದನು ಅವನಿಗೆ ಕೇಡು ಮಾಡದೆ ಬಿಟ್ಟನು ಎಂಬುದಾಗಿ. ಇಲ್ಲಿ ನಾವು ನೋಡುವಂಥದ್ದು, ಸೌಲನು ದಾವೀದನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ದಾವೀದನ ಸಂಗಡವಿದ್ದಂತಹ ಜನರು ದಾವೀದನಿಗೆ ಕೊಟ್ಟಂತಹ ಒಂದು ಉಪದೇಶ, 4ನೇ ವಾಕ್ಯ. ಜನರು ದಾವೀದನಿಗೆ, ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು,
ಆಗ ನೀನು ಅವನನ್ನು ಮನಸ್ಸಿಗೆ ಬಂದಂತೆ ನಡೆಸಬಹುದು ಎಂದು ಯೆಹೋವನು ನಿನಗೆ ಹೇಳಿದ ಮಾತು ನೆರವೇರುವ ದಿವಸ ಇದೆ ಅಂದಾಗ. ಸೌಲನು ದಾವೀದನನ್ನ ಕೊಲ್ಲುವುದಕ್ಕೆ ದಾವೀದನನ್ನ ಹಿಂದಟ್ಟುತ್ತಾ ಇದ್ದಾನೆ. ಸೊ ಇಲ್ಲಿ ಸೌಲನು ದಾವೀದನ ಕೈಯಲ್ಲಿ ಸಿಕ್ಕಿಕೊಂಡಿದ್ದಾನೆ. ದಾವೀದನಿಗೆ ತನ್ನ ಪ್ರಾಣವನ್ನ ರಕ್ಷಿಸಿಕೊಳ್ಳುವುದಕ್ಕೆ ಇರುವಂತ ಏಕೈಕ ಮಾರ್ಗ ಸೌಲನನ್ನ ಕೊಲ್ಲುವಂಥದ್ದು. ಇಲ್ಲಿ ದಾವೀದನ ಜನರು ದೇವರು ದಾವೀದನಿಗೆ ಮಾಡಿದ ವಾಗ್ದಾನವನ್ನು ಉಲ್ಲೇಖಿಸಿ ಹೇಳುವಂಥದ್ದು. ಆ ವಾಗ್ದಾನವು ಏನೆಂದರೆ, ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು, ಆಗ ನೀನು ಅವನನ್ನು ಮನಸ್ಸಿಗೆ ಬಂದಂತೆ ನಡೆಸಬಹುದು ಎಂದು ಯೆಹೋವನು ನಿನಗೆ ಹೇಳಿದ ಮಾತು. ಇದು ಕೇವಲ ಸತ್ಯವೇದದಲ್ಲಿ ಇದ್ದಂತಹ ಮಾತಲ್ಲ. ಇಂದು ನಾವುಗಳು ಸತ್ಯವೇದದಲ್ಲಿರುವಂತಹ ಪದಗಳನ್ನು ಉಪಯೋಗಿಸಿ ದಿಸ್ ಇಸ್ ಫಾರ್ ಮೀ ಎಂಬುದಾಗಿ ಹೇಳ್ತೇವೆ. ಇದು ದಾವೀದನ ಅನುಭವ ಆ ರೀತಿಯಲ್ಲ. ಗಾಡ್ ಹಿಮ್ಸೆಲ್ಫ್ ಟೋಲ್ಡ್, ದೇವರು ತಾನೇ ಹೇಳಿರುವಂಥದ್ದು ಏನು? ನಿನ್ನ ಶತ್ರುವನ್ನ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ, ನಿನ್ನ ಮನಸ್ಸಿಗೆ ಬಂದಂತೆ ಮಾಡು. ಇಲ್ಲಿ ಶತ್ರು ಯಾರು? ಸೌಲ. ಪ್ರಿಯರೇ, ಈ ಒಂದು ಸನ್ನಿವೇಶದಲ್ಲಿ ನಾವಿದ್ದರೆ ನಮ್ಮ ಪ್ರತಿಕ್ರಿಯೆ ಯಾವ ರೀತಿಯಾಗಿರ್ತಿತ್ತು? ಯಾವ ರೀತಿಯಾಗಿ ನಾವು ಮುಗಿ ತಿರ್ಸ್ತಾ ಇದ್ವಿ? ಆದರೆ ದಾವೀದನ ಪ್ರತಿಕ್ರಿಯೆಯನ್ನು ನೋಡಿ. ದಾವೀದನು ಸೌಲನ ನಿಲುವಂಗಿಯ ಒಂದು ಮೂಲೆಯನ್ನ ಕತ್ತರಿಸಿದ. ಸೌಲನು ಹಾಕಿದ ವಸ್ತ್ರದ ಒಂದು ಮೂಲೆಯನ್ನ ಕತ್ತರಿಸಿದ. 5ನೇ ವಾಕ್ಯ, ಸೌಲನ ನಿಲುವಂಗಿಯ ಮೂಲೆಯನ್ನ ಕತ್ತರಿಸಿದಕ್ಕಾಗಿ ಅವನ ಮನಸ್ಸಾಕ್ಷಿಯು ಅವನನ್ನ ಅಂಗಿಸತೊಡಗಿತು. ಗಿಲ್ಟಿ. ಕಾರಣ, ಸೌಲ ಯೆಹೋವನಿಂದ ಅಭಿಷೇಕಿಸಲ್ಪಟ್ಟವನಾಗಿದ್ದಾನೆ. ಎಸ್, ಯೆಹೋವನು ಸೌಲನನ್ನ ರಾಜ ಪದವಿಯಿಂದ ತಳ್ಳಿರುವಂಥದ್ದು ಸತ್ಯ. ಬಟ್ ಸ್ಟಿಲ್ he is anointed by God. ದಾವೀದ ತನ್ನ ಸುರಕ್ಷತೆಯನ್ನು ನೋಡಿಕೊಳ್ಳಲಿಲ್ಲ. ದಾವೀದನು ತನ್ನ ಸಂರಕ್ಷಣೆಯ ಕುರಿತಾಗಿ ಯೋಚಿಸಲಿಲ್ಲ. ದಾವೀದನು ಸೌಲನ ನಿಲುವಂಗಿಯ ಆ ಒಂದು ವಸ್ತ್ರದ ಕೆಲವು ಭಾಗವನ್ನು ಕತ್ತರಿಸಿದಾಗ ದಾವೀದನ ಹೃದಯ ಮನಸ್ಸಾಕ್ಷಿ ಅವನಿಗೆ ಅಂಗಿಸತೊಡಗಿತು. ಪೀಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ವೈಲೆನ್ಸ್. ಇದೇ ಒಬ್ಬ ನಿಜವಾದ ಕ್ರೈಸ್ತನ ಗುಣಲಕ್ಷಣ. ಇದು ಕೇವಲ ಸಮಾಧಾನ, ಹೊಸ ಒಡಂಬಡಿಕೆಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಇಲ್ಲಿ ದೇವರು ವಾಗ್ದಾನವನ್ನು ಕೊಟ್ಟಿದ್ದಾಗ್ಯೂ ದಾವೀದನು ಆ ಒಂದು ವೈಲೆನ್ಸ್ನ ಮಧ್ಯದಲ್ಲೂ ಸಹ ಸಮಾಧಾನವನ್ನ ಆತನು ಸ್ಥಾಪಿಸುವುದಕ್ಕೆ ಪ್ರಯತ್ನಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಾವು ಯಾರಾಗಿದ್ದೇವೆ? ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ನಾವು ಸಮಾಧಾನವನ್ನು ಪಡಿಸುವಂಥವರ ಅಥವಾ ಇತರರಿಗೆ ಗಲಿಬಿಲಿಯನ್ನು ಉಂಟು ಮಾಡುವಂಥವರ? ನಾವು ಯಾರಾಗಿದ್ದೇವೆ? ಆರ್ ವಿ ಟ್ರೂಲಿ ದ ಚಿಲ್ಡ್ರನ್ ಆಫ್ ಗಾಡ್? ನಾವು ನಿಜವಾಗಲೂ ದೇವರ ಮಕ್ಕಳ? ಇಲ್ಲಿ ನಾವು ನೋಡುವಂಥದ್ದು ದಾವೀದ
10ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಇವತ್ತು ಯೆಹೋವನು ಗವಿಯಲ್ಲಿ ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿ ಕೊಟ್ಟಿದ್ದಾನೆಂಬುದು ಈಗ ನಿನಗೆ ಗೊತ್ತಾಯ್ತಲ್ಲವೋ. ನಿನ್ನನ್ನು ಕೊಂದು ಬಿಡಬೇಕೆಂದು ಕೆಲವರು ನನಗೆ ಹೇಳಿದರು, ಆದರೆ ನಾನು ಅವರಿಗೆ ಯೆಹೋವನ ಅಭಿಷಕ್ತನಾದ ನನ್ನ ಒಡೆಯನ ಮೇಲೆ ಕೈ ಹಾಕುವುದಿಲ್ಲ ಎಂದು ಹೇಳಿ ನಿನ್ನನ್ನ ಉಳಿಸಿದೆನು. ಪೀಸ್ ಇನ್ ದ ಕಾಂಟೆಸ್ಟ್ ಆಫ್ ವೈಲೆನ್ಸ್. ಸತ್ಯವೇದವನ್ನ ನಮ್ಮ ಇಚ್ಛಾನುಸಾರವಾಗಿ ವಿವರಿಸುವಂಥದ್ದಲ್ಲ ಪ್ರಿಯರೇ. ಇಂದು ನಾವು ದೇವರ ವಾಕ್ಯವನ್ನು ನಮ್ಮ ಇಷ್ಟಾನುಸಾರವಾಗಿ ನಾವು ಬಳಸುವಂಥವರಾಗಿರ್ತೇವೆ. ಐ ವಿಲ್ ಬ್ಲೆಸ್ ಯು ಅಂತ ಒಂದು ಪದ ನೋಡ್ಬಿಟ್ರೆ, ಯಾ ದಿಸ್ ಇಸ್ ಫಾರ್ ಮೀ. ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬ ಪದ ನಿಮಗಿರುವುದಾದರೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು ಎಂಬ ಪದವು ನಿನಗಿರುವಂಥದ್ದಾಗಿದೆ. ಅದು ನಮಗೆ ಬೇಡ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬ ವಾಕ್ಯ ನಮಗೆ ಬೇಡ. ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಬಾಲವನ್ನೆಲ್ಲ ತಲೆ ಮಾಡ್ತೇನೆ ಎಂಬುವ ವಾಕ್ಯ ನನಗೆ ಬೇಕು ಎಂಬುದಾಗಿ ಹೇಳುವಂತ ಕ್ರೈಸ್ತನಲ್ಲ. ನಾವು ಹೇಳ್ತೇವೆ, ಸತ್ಯವೇದದಲ್ಲಿ 366 ಸಾರಿ ಬರೆದಿದೆ, ಫಿಯರ್ ನಾಟ್, ಫಿಯರ್ ನಾಟ್, ಫಿಯರ್ ನಾಟ್ ಎಂಬುದಾಗಿ. ಅದು ಮಾತ್ರವಲ್ಲ, ಬರೆದಿರುವಂಥ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಮಕ್ಕಳು ಯಾರೆಂದರೆ ಸಮಾಧಾನ ಪಡಿಸುವಂಥವರು. ಅಂಥವರಿಗೆ ಇರುವಂಥದ್ದಾಗಿದೆ, ಭಯಪಡಬೇಡ ಎಂಬುದಾಗಿ. ಎಲ್ಲರಿಗೂ ಇರುವಂಥದ್ದಲ್ಲ ಅದು. ಈ ಮುಂಜಾನೆಯಲ್ಲಿ ಒಮ್ಮೆ ನಾವು ಯೋಚನೆ ಮಾಡೋಣ. ಸಮಾಧಾನ ಪಡಿಸುವಂಥವರ ನಾವಾಗಿದ್ದೇವ, ಅಥವಾ ಸಹೋದರರ ಮಧ್ಯದಲ್ಲಿ ವಿಷವನ್ನ ಬಿತ್ತುವಂಥವರು ನಾವಾಗಿದ್ದೇವ? ಸ್ವಾರ್ಥ ಲಾಭಕ್ಕೋಸ್ಕರವಾಗಿ, ಸ್ವ ಏಳಿಗೆಗೋಸ್ಕರವಾಗಿ ಪರಸ್ಪರ ಸಹೋದರರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯವನ್ನ ಸೃಷ್ಟಿಸುವಂಥವರು ನಾವಾಗಿದ್ದೇವಾ? ಈ ಗುಂಪಿನ ಜನರು, ನಾವು ಈ ಭಿನ್ನಾಭಿಪ್ರಾಯವನ್ನ ಹುಟ್ಟಿಸುವಂಥವನು ಸೈತಾನನಿಗೆ ಹುಟ್ಟಿದಂಥವನೇ. ಅವನು ಸೈತಾನನ ಮಗ. ಅವನು ಸೈತಾನನೇ ಗಲಿಬಿಲಿಗೆ ಕಾರಣ, ಕರ್ತನು ಸಮಾಧಾನಕ್ಕೆ ಕಾರಣ. ನಾವು ಪರಸ್ಪರ ಸಮಾಧಾನವನ್ನ ಹುಟ್ಟಿಸದೆ ಗಲಿಬಿಲಿಯನ್ನ ಹುಟ್ಟಿಸುವುದಾದರೆ ನಮ್ಮ ತಂದೆ ಸೈತಾನನು ಅನ್ನುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಆದುದರಿಂದಲೇ ಪೌಲರು ಹೇಳಿರುವಂಥದ್ದು, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಅಪ್ ಟು ದ ಲಾಸ್ಟ್ ಪಾಯಿಂಟ್, ಅಂದ್ರೆ ನಾವು ಸಾಯೋ ತನಕ, 1 ಸಾರಿ 2 ಸಾರಿ ಅಲ್ಲ, ಅಂಟಿಲ್ ಅವರ್ ಲಾಸ್ಟ್ ಬ್ರೆತ್ ನಾವೇನ್ ಮಾಡ್ಬೇಕಂತೆ? ಸಮಾಧಾನ, ಎಲ್ಲರ ಸಂಗಡ ಸಮಾಧಾನವಾಗಿರ್ಬೇಕು. ಆದುದರಿಂದಲೇ ಪೌಲ ಹೇಳಿದ್ದು, ನನಗೆ ಬದುಕುವುದಕ್ಕಿಂತ ಸಾಯದ ಉತ್ತಮ. ಯಾಕಂದ್ರೆ ಎಲ್ಲರ ಸಂಗಡ ಸಮಾಧಾನ ಹೋಗ್ಬೇಕಂದ್ರೆ ಇಟ್ಸ್ ವೆರಿ ಹಾರ್ಡ್ ಟು ಲಿವ್. ಈ ಲೋಕದ ಜೀವಿತ ಬಹಳ ಕಷ್ಟಕರ ಪ್ರಿಯರೇ. ಭಾರತದ ಅಪೊಸ್ತಲ ಸಾಧು ಸುಂದರ್ ಸಿಂಗ್ ಅವರು ಹೇಳಿರುವಂತ ಮಾತು, ಇಟ್ ಈಸ್ ಈಸಿ ಟು ಡೈ ಟು ಕ್ರೈಸ್ಟ್. ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿಯಾಗಿ ಸಾಯುವುದು ಬಹಳ ಸುಲಭ. ಇಟ್ ವಿಲ್ ಟೇಕ್ ಓನ್ಲಿ 2 hours, ಕೇವಲ 2 ತಾಸುಗಳು ಮಾತ್ರ, ಅಥವಾ 3 ತಾಸುಗಳು ಮಾತ್ರ. ಬಟ್ ಇಟ್ ಈಸ್ ಹಾರ್ಡ್ ಟು ಲಿವ್ ಆಸ್ ಎ ಕ್ರಿಶ್ಚಿಯನ್. ಒಬ್ಬ ಕ್ರೈಸ್ತನಾಗಿ ಬದುಕುವಂಥದ್ದು ಬಹಳ ಕಷ್ಟ. ಬಿಕಾಸ್ ವಿ ಹ್ಯಾವ್ ಟು ಡೈ ಎವ್ರಿ ಡೇ. ಪ್ರತಿದಿನ ನಾವು ಸಾಯಬೇಕು. We are not called to enjoy the life. We are called to die.
ನಾವು ಈ ಲೋಕದ ಸುಖ ಸಮೃದ್ಧಿಯನ್ನ ಅನುಭವಿಸುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಯೋಹಾನನ ಕೈ ಕೆಳಗೆ ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ಆತನು ಉಪವಾಸವನ್ನ ಮಾಡಿದಂತಹ ಸಂದರ್ಭದಲ್ಲಿ ಸೈತಾನನು ಅವನ ಬಳಿಗೆ ಬಂದು ಒಂದು ಪ್ರಶ್ನೆಯನ್ನ ಕೇಳ್ದ, ಒಂದು ಮಾತನ್ನ ಹೇಳ್ದ. 8ನೇ ವಾಕ್ಯ, ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವಗಳನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವೆಲ್ಲವನ್ನು ನಿಮಗೆ ಕೊಡ್ತೇನೆ. ಇವತ್ತು ನಾವು ಪ್ರಾರ್ಥಿಸುತ್ತಿರುವಂಥದ್ದು ಈ ವೈಭವಕ್ಕೋಸ್ಕರವಾಗಿ. ಇಂದು ನಾವು ಆಲಯಕ್ಕೆ ಬಂದಿರುವಂಥದ್ದು ಈ ವೈಭವಕ್ಕೋಸ್ಕರವಾಗಿ. ನೋಡಿ, ಯೇಸು ಅವನಿಗೆ, ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು. ಇಟ್ ಈಸ್ ಹಾರ್ಡ್ ಟು ಲಿವ್ ಆಸ್ ಎ ಕ್ರಿಶ್ಚಿಯನ್ ಬಿಕಾಸ್ ವಿ ಮಸ್ಟ್ ಡೈ ಎವ್ರಿ ಡೇ. ಪ್ರತಿದಿನ ನಾವು ಸಾಯುವಂತವರಾಗಿರಬೇಕು. ನಾವು ದೇವರ ಮಕ್ಕಳ, ನಾವು ಸಮಾಧಾನ ಪಡಿಸುವಂಥವರ, ನಾವು ಅಪಕಾರಕ್ಕೆ ಅಪಕಾರವನ್ನು ಮಾಡದಂಥವರ, ನಾವು ವೈರಿಗಳನ್ನು ಪ್ರೀತಿಸುವಂಥವರ, ನಾವು ವೈರಿಗಳಿಗೆ ಆಹಾರವನ್ನು ಕೊಡುವಂಥವರ, ನಾವು ವೈರಿಗಳಿಗೆ ಕುಡಿಯುವುದಕ್ಕೆ ಕೊಡುವಂಥವರ ನಾವು ಯಾರಾಗಿದ್ದೇವೆ? ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೇ, ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕೇಳಿರುವಂಥ ವಾಕ್ಯವನ್ನು ನಿಮ್ಮ ಸನ್ನಿಧಾನಕ್ಕೆ ನಾವು ಸಮರ್ಪಿಸ್ತಾ ಇದ್ದೇವೆ. ಸಮಾಧಾನ ಪಡಿಸುವಂಥವರು ಧನ್ಯರು, ಅವರು ದೇವರ ಮಕ್ಕಳನ್ನಿಸಿಕೊಳ್ಳುವರು. ಆ ಒಂದು ಪದವಿಗೆ ನಮ್ಮನ್ನು ಅನುದಿನವೂ ಮಾರ್ಗ ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.